ಜೊತೆಗೆ ರಾಹುಲ್ ಗಾಂಧಿಯವರು ಈಗಾಗಲೇ ಅವರಿಂದ ದೂರ ಸರಿದಾರಲ್ರಿ, ಬೇಡ ಶಶಿ ತರೂರ್ ದೂರ ಸರಿದ್ದಾರೆ. ಈಗಾಗಲೇ ನಿಮ್ಗೆ ಗೊತ್ತದ 33 ದೇಶಗಳಿಗೆ 51 ಡೆಲಿಗೇಟ್ಸ್ ಹೋಗಿದ್ದರು, ಅದರಲ್ಲಿ ಇವರು ಮುಖ್ಯ ಇದ್ದರು ಅಂತೇಳಿ. ಇವರು ಈಗಾಗಲೇ ವಿದೇಶಕ್ಕೆ ಹೋಗಿ ಬಂದಿದ್ದಾರೆ, ನಾವು ನೋಡಿದ್ವಿ. ಅದರಿಂದ ಏನು ಸಾಧನೆ ಆಯಿತು, ನಮ್ಮ ದೇಶ ಟೆರರಿಸಮ್ ವಿರೋಧ ಹೋರಾಟ ಮಾಡಲಿಕ್ಕೆ ಜಗತ್ತು ಒಪ್ಪಿತೋ ಇಲ್ಲೋ ಗೊತ್ತಿಲ್ಲ. ಆದರೆ ಯಾವ ದೇಶನೂ ನಮ್ಮ ದೇಶಕ್ಕೆ ಬೆಂಬಲ ಸೂಚಿಸಲಿಲ್ಲ. ಮಾತಾಡಿದರು ಆಯಾ ಮಟ್ಟದ ಆಯಾ ಲೆವೆಲ್ ಜನ, ಈಗೇನು ಹೋದಂಥ ಸಂಸದರಿದ್ದರು, ಅಲ್ಲಿಯ ಸಂಸದರು ಮಾತಾಡಿದರು. ಆದರೆ ಅಲ್ಲಿಯ ಸರ್ಕಾರಗಳಿಂದ ಯಾವುದೇ ರೀತಿಯ ಪಾಸಿಟಿವ್ ಆದ ವಿಚಾರಗಳು ಬರಲಿಲ್ಲ ಅನ್ನೋದು ಅಷ್ಟೇ ಗಮನ. ಇದೇ ಸಂದರ್ಭದಲ್ಲಿ ಪಾಕಿಸ್ತಾನದ ಪ್ರೈಮ್ ಮಿನಿಸ್ಟರ್ ಸ್ವತಃ ತಾವು ಬೇರೆ ಬೇರೆ ದೇಶಗಳು ಹೋಗಿ ಭಾರತ ಯಾವ ರೀತಿಯಾಗಿ ನಮ್ಮನ್ನು ಡಾಮಿನೇಟ್ ಮಾಡ್ತದೆ, ಯಾವ ರೀತಿಯಾಗಿ ಭಯೋತ್ಪಾದನೆ ಮಾಡ್ತದೆ, ಕಾಶ್ಮೀರ ನಮ್ಮದು, ಅವ್ರು ಕಸ್ಕೊಂಡಿದ್ದಾರೆ ಯಾವ ರೀತಿ ಅನ್ನೋದನ್ನು ಹೇಳ್ತಾ ಭಾಳಷ್ಟು ದೇಶಗಳನ್ನ ತಮ್ಮ ಪರ ಮಾಡಿಕೊಂಡು ಅನ್ನೋದು ಸಹ ನಾವು ಚರ್ಚೆ ಮಾಡಿದ್ವಿ ಅಂತ. ಯಾಕಂದರೆ ಸ್ವತಃ ಅವರು ಹೋಗಿಬಿಟ್ರು, ಕನ್ವಿನ್ಸ್ ಮಾಡಿದರು. ಅದರಲ್ಲೂ ಈಗಾಗಲೇ 11 ವರ್ಷಗಳ ಈ ಒಂದು ಮೋದಿಯವರ ಇತಿಹಾಸದಲ್ಲೇ ಮಾಬ್ ಲಿಂಚಿಂಗು, ಅದೇ ಕಾಲಕ್ಕೆ ಇಲ್ಲಿಯ ಅಲ್ಪಸಂಖ್ಯಾತರ ಜೊತೆಗೆ ಮುಸ್ಲಿಮರ ಜೊತೆಗೆ ನಡೆದುಕೊಂಡ ರೀತಿ, 80-20 ಗೇಮ ಜೊತೆಗೆ ಈ ಒಂದು ಬುಲ್ಡೋಜರ್ ಬಳಸಿದ್ದು, ಇವೆಲ್ಲರೂ ಕಣ್ಣು ಬರುವಂಥ ದೃಶ್ಯಗಳನ್ನು ಯಾರಿಗಾದರೂ ಈ ಎಲ್ಲ ಕಾರಣಕ್ಕಾಗಿ ವಿದೇಶಾಂಗ ನೀತಿಯಲ್ಲೇ ಫೇಲ್ಯೂರ್ ಆಗಿದ್ದರು. ಅದಕ್ಕೆ ಕಾರಣ ಮೋದಿಯವ್ರನ್ನ ಜಯಶಂಕರ್ ಅವರಲ್ಲ. ಆದರೆ ಈಗ ಅವ್ರಿಗೆ ಒಂದು ಕಾರಣ